ಚಾಲಕ ಸಹೋದರರಿಗೆ ನಮಸ್ಕಾರ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಾವು ವಾಹನ ಓಡಿಸಿಕೊಂಡು ಈ ಹೈವೇ ಮೂಲಕವಾಗಿ ನಾವು ಎಲ್ಲಿಗಾದರೂ ಹೋಗಿರುವ ಸಮಯದಲ್ಲಿ ನಮ್ಮ ಮೊಬೈಲು ಪೂರ್ತಿ ಡೆಡ್ ಆಗಿ, ಮೊಬೈಲ್ಗೆ ನೆಟ್ವರ್ಕ್ ಇಲ್ಲದೆ, ಮೊಬೈಲೇ ಇಲ್ಲದೆ ನಡು ರಸ್ತೆಯಲ್ಲಿ ನಮಗೆ ಏನೋ ಒಂದು ತೊಂದರೆ ಉಂಟಾದಾಗ ಮೊಬೈಲಿನ ಅವಶ್ಯಕತೆ ಬಹಳ ಇರ್ತದೆ, ತುಂಬಾ ಇರುತ್ತೆ ಮೊಬೈಲಿನ ಅವಶ್ಯಕತೆ. ಹಾಗಾಗಿ ಮೊಬೈಲ್ ನೆಟ್ವರ್ಕ್ ಬಾರದಿದ್ರು, ಮೊಬೈಲ್ ಸ್ವಿಚ್ ಆಫ್ ಆಗಿದ್ರು ಏನೂ ಸಮಸ್ಯೆ ಇಲ್ಲ. ನಾವು ನಮಗೆ ಅವಶ್ಯಕತೆ ಇದ್ದಂತಹ ಕೆಲವು ಸಹಾಯವನ್ನು ನಾವು ಪಡ್ಕೊಳ್ಬೋದು. ಹೇಗಂದರೆ, ಯಾವುದೇ ಒಂದು ಹೈವೇ, ಈ ಒಂದು ನ್ಯಾಷನಲ್ ಹೈವೇಗಳಲ್ಲಿ ನಾನು ನೋಡಿದ ಪ್ರಕಾರ ಪ್ರತಿ 2 ಕಿಲೋಮೀಟರ್ಗೊಂದು ಹೈವೇಯಲ್ಲಿ ನಮಗೆ ಅದು ಉಪಯೋಗಕರವಾಗಿರಲಿ ಅಂತಾನೆ ಒಂದು ಸಹಾಯವಾಣಿಯನ್ನು ಅಳವಡಿಸಿರ್ತಾರೆ. ಆ ಅಳವಡಿಸಿರುವಂತಹ ಸಹಾಯವಾಣಿಯನ್ನು ನಾವು ಸದುಪಯೋಗನ ಪಡ್ಕೊಳ್ಬೇಕಾಗಿದೆ. ಅಂದರೆ ಯಾವಾಗಲೂ ಅದನ್ನೇ ಉಪಯೋಗಿಸ್ಬೇಕಂತಲ್ಲ, ಎಮರ್ಜೆನ್ಸಿ ಟೈಮಲ್ಲಿ ನಮ್ಮ ಮೊಬೈಲ್ ಕೈ ಕೊಟ್ಟಾಗ, ಅಥವಾ ಮೊಬೈಲಲ್ಲಿ ಚಾರ್ಜೇ ಇಲ್ಲದಾಗ, ಮೊಬೈಲ್ ಡಿಸ್ಪ್ಲೇ ಒಡೆದೋಗಿತ್ತು, ಅಥವಾ ಮೊಬೈಲೇ ಏನೋ ಒಂದು ಸ್ವಲ್ಪ ಸಮಸ್ಯೆ ಆಗಿದೆ ಅನ್ನೋ ಟೈಮಲ್ಲಿ ಎಮರ್ಜೆನ್ಸಿಗೆ ನಾವು ಅದನ್ನು ಉಪಯೋಗಿಸ್ಬೇಕಾಗತ್ತೆ. ಯಾಕೆ ಎಮರ್ಜೆನ್ಸಿ ಅಂದರೆ ನಿಮ್ಗೆ ಹೇಳ್ತೀನಿ ನೋಡಿ. ಅದು ಎಂಥದೇ ಎಮರ್ಜೆನ್ಸಿ ಇಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ವಾಹನ ದಾರಿಯಲ್ಲಿ ಏನಾದರೂ ಸಮಸ್ಯೆ ಉಂಟಾಗಿ ಗಾಡಿ ನಿಂತ್ಕೊಂಡ್ರೆ ಬೇರೆ ರೀತಿಯ ಸಹಾಯ ಆಗ್ತದೋ ಬಿಡ್ತದೋ ಸೆಕೆಂಡ್ರಿ. ಆದರೆ ನಮ್ಮ ವಾಹನದ ಹಿಂದೆಗಡೆ ಸೇಫ್ಟಿಗಾಗಿ ಒಂದು ಬ್ಯಾರಿಕೇಡನ್ನು ತರಿಸ್ಕೊಳ್ಳುವಂತಹ ಪ್ರಯತ್ನ ನಾವು ಮಾಡಲೇಬೇಕು. ಆ ಒಂದು ಸಹಾಯವನ್ನು ನಾವು ಮೊಬೈಲ್ ಇಲ್ಲದೆ ಹೋದರೂ ಕೂಡ ಈ ರೀತಿಯಾದ ಕೆಲವು ಸಹಾಯವನ್ನು, ಆ್ಯಂಬುಲೆನ್ಸ್ ಸಹಾಯ ಆಗಿರಬಹುದು, ಅಥವಾ ಬೇರೆ ಏನಾದರೂ ನಮ್ಮ ವಾಹನಕ್ಕೆ ಏನಾದರೂ ಸಮಸ್ಯೆ ಉಂಟಾಗಿ ರೋಡಲ್ಲಿ ಅಡಚಣೆ ಉಂಟಾದಾಗ ಎಲ್ಲ ಸಮಯದಲ್ಲೂ ಕೂಡ ಈ ಸಹಾಯವಾಣಿಯನ್ನು ಉಪಯೋಗಿಸಬಹುದು. ನಾವು ಹೈವೇ ಅವರಿಗೆ, ಈ ಹೈವೇ ಟೋಲ್ನವರಿಗೆ ಈ ಒಂದು ಸಹಾಯವಾಣಿಗೆ ಫೋನ್ ಮಾಡಿ ನಮ್ಮಲ್ಲಿರುವಂತಹ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಅವರೊಟ್ಟಿಗೆ ಹಂಚಿಕೊಂಡಾಗ ಏನಾದರೂ ಒಂದು ಸಹಾಯ ಸಿಗಬಹುದು ಅಂತ ನಾನು ಅನ್ಕೊತೀನಿ. ಈ ಥರ ಆಯಿಲ್ ಕಿತ್ಕೊಂಡು ಗಾಡಿ ಸ್ಟೇರಿಂಗು ಯಾಕೋ ಸ್ಟಕ್ ಆದಂಗೆ ಆಗ್ತೈತೆ. ಏನಾದರೂ ಸಮಸ್ಯೆ ಆದರೆ ಕಷ್ಟ ಅಂತ ಹೇಳ್ಬಿಟ್ಟು ಸೈಡ್ಗೆ ಹಾಕಿದ್ದೀನಿ. ವೈಟ್ ಪಟ್ಟಿ ಬಿಟ್ಟು ಈ ಕಡೆ ಸೈಡಲ್ಲಿ ಐತೆ. ಬಟ್ ಆದರೆ ಇಲ್ಲಿ ನಾನೇನು ಸಹಾಯ ತಗೋಬೋದು ಅಂತ ಯೋಚನೆ ಮಾಡಿದೆ. ನಾನು ನೋಡೋಣ, ಇಲ್ಲೊಂದು ಈ ಸಹಾಯವಾಣಿ ಅಂತ ಇಟ್ಟಿದ್ದಾರಲ್ಲ, ರೋಡ್ ಪ್ರತಿ 2 ಕಿಲೋಮೀಟ್ರಿಗೆ ಒಂದು ಹೈವೇಲಿ ಈ ಸಹಾಯವಾಣಿ ಅಂತ ಇಟ್ಟಿರ್ತಾರಲ್ಲ, ಇದು ಹೇಗೆ ಸಹಾಯ ಮಾಡ್ತದೆ ನೋಡೋಣ. ನಾನು ಬೇರೆ ಏನಿಲ್ಲ, ಇಲ್ಲಿ ಬ್ಯಾರಿಕೇಡು ಹಿಂದ್ಗಡೆಯಿಂದ ಬಂದು ಯಾರು ಹೊಡ್ಕೊಳ್ದಿರಲಿ ಅಂತ ಹೇಳ್ಬಿಟ್ಟು ಬ್ಯಾರಿಕೇಡ್ನ ತರಿಸೋ ಪ್ರಯತ್ನ ಮಾಡ್ತೇನೆ. ನೋಡೋಣ ಬರ್ತಾರ ಏನು ಅಂತ, ಇದು ಯಾವ ಥರ ವರ್ಕ್ ಆಗುತ್ತಂತೆ ನೋಡೋಣ ತಡೀರಿ. ಇಲ್ಲಿ ಯಾವ ಥರ ಸಹಾಯ ಮಾಡ್ತದೆ ಇದು. ಹಲೋ 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 ಸರ್, ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆಯಾ ಈಗ? ಹಲೋ ಸರ್, ಈಗ ಕೇಳಿಸ್ತಾ ಇದೆಯಾ? ಹಲೋ 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 ಸರ್, ಕೇಳಿಸ್ತಾ ಇದೆಯಾ? ಸರ್, ಏನಿಲ್ಲ, ಇಲ್ಲಿ ನಮ್ಮ ಗಾಡಿ ಸ್ವಲ್ಪ ಸ್ಟೇರಿಂಗ್ ಲಾಕ್ ಆದಂಗಾಗಿ ಗಾಡಿ ಒಂದು ಸ್ವಲ್ಪ ಗಾಡಿ ನಿಂತಿತ್ತು. ಬ್ಯಾರಿಕೇಡ್ ಬೇಕಿತ್ತು ಸರ್, ಬ್ಯಾರಿಕೇಡ್. ಇಲ್ಲಿ ಅದೇ ಸರ್, ಇಲ್ಲಿ ಈ ಲೊಕೇಶನ್ ಇಲ್ಲಿ ಕಾಲ್ ಮಾಡಿದ್ರು ಸರ್, ಇಲ್ಲಿಂದ. ಈಗ ಈ ಲೊಕೇಶನ್ ಇಲ್ಲಿ ಗೊತ್ತಿಲ್ಲ ಸರ್, ಇಲ್ಲಿ ಆ ಕಡೆ ಏನು ಯಾವ ಊರಿದೆ ಗೊತ್ತಿಲ್ಲ ಸರ್. ನನಗೆ ಈ ಲೊಕೇಶನ್ ಇಲ್ಲಿ ಕಾಲ್ ಮಾಡಿದನಲ್ಲ, ನನಗೆ ಗೊತ್ತಿಲ್ಲ ಸರ್, ಇದು ಯಾವ ಏರಿಯಾ ಅಂತ ಗೊತ್ತಿಲ್ಲ ಸರ್. ಒಂದು ನಿಮಿಷ ನನ್ನ ಮೊಬೈಲಲ್ಲಿ ನೋಡಿ ಹೇಳ್ಬೋದಾ ಸರ್? ಓಕೆ. ಹಲೋ ಹಲೋ ಈ ರೀತಿ ಹೆಲ್ಪ್ ಮಾಡತ್ತೆ ಇದು. ಬೇರೆ ಏನು ಬೇಕಾದ್ರೂ ಸಹಾಯ ತೊಗೋಬೋದು ಅಂತ ನನಗೆ ಅನ್ನಿಸ್ತದೆ. ಯಾಕಂದರೆ ಬ್ಯಾರಿಕೇಡ್ ಬೇಕು ಅಂತ ಹೇಳಿದೆ ನನಗೆ ಅಲ್ಲಿ. ಯಾಕಂದರೆ ಬೈಕ್ ಅವ್ರು ಯಾರಾದರೂ ಬಂದರೆ, ಹಿಂದಗಡೆಯಿಂದ ಬಂದರೆ
ಸುಮ್ಮನೆ ಈ ವೈಟ್ ಪಟ್ಟಿಯಿಂದ ಈ ಕಡೆ ಇರ್ತಾರೆ, ಬಂದು ಹೊಡ್ಕೊಂಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಬ್ಯಾರಿಕೇಡ್ ತರ್ಸೋಣ ಅಂತ ಪ್ಲ್ಯಾನ್ ಮಾಡಿದೆ. ಬಟ್ ಯಾಕೋ ಇದಾಗಲಿಲ್ಲ. ನೋಡೋಣ, ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ಎಲ್ಲರ ಜಾಗ ಇರುತ್ತವ ಹೋಗಿ ನೋಡೋಣ. ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.